ಯಾವುದದು ರಜೋ ಆಹಾರ? ರಜೋ ಆಹಾರದ ಮೊದಲನೇ ಪಟ್ಟಿಯಲ್ಲಿ ಬರುವ ಮೊದಲನೇ ಆಹಾರ ಮಾಂಸ ಆಹಾರ. ಯಾವ ಕಾರಣದಿಂದನೂ ಆಧ್ಯಾತ್ಮದ ಸಾಧನೆಗಳಿಗೆ ಮಾಂಸ ಆಹಾರ ನಿಷಿದ್ಧ. ಮೊಟ್ಟೆ ತಗೋಬೋದಾ? ಕೋಳಿಯನ್ನು ತಿನ್ನಬೇಡ ಅಂದ ಮೇಲೆ ಮೊಟ್ಟೆಯನ್ನು ಮುಟ್ಟಬಾರದು. ಸೊ ಮಾಂಸ ಆಹಾರ ನಿಷಿದ್ಧ. ಎಣ್ಣೆಯಲ್ಲಿ ಕರೆದ ತಿಂಡಿಗಳು ಏನು ಬೇಕಾದ್ರೂ ಇರಬಹುದು. ಸ್ವೀಟ್ಸ್, ಸಕ್ಕರೆಯಲ್ಲಿ ಮಾಡಿದ ಸಿಹಿ ಪದಾರ್ಥಗಳು, ಅದು ಕರೆದು ತೆಗಿತಿರೋ ಹಸಿಯಾಗಿ ತಿಂತಿರೋ ಸಕ್ಕರೆ ಸಿಹಿ ಪದಾರ್ಥಗಳು, ಸಿಹಿ ತಿಂಡಿಗಳು ನಿಷಿದ್ಧ. ಪ್ರಾಸೆಸ್ಡ್ ಫುಡ್ಸ್, ಸಾಧಾರಣ ಈಗ ನಮ್ಮ ಮನೆಯಲ್ಲಿ ನಾವು ಬಳಸೋದೆಲ್ಲ ಮುಕ್ಕಾಲೆಲ್ಲ ಪ್ರಾಸೆಸ್ಡ್ ಫುಡ್ಸೇ. ಅಂಗಡಿಗಳಿಂದ ನಾವು ತರೋ ಪದಾರ್ಥಗಳು ಮುಕ್ಕಾಲು ಎಣ್ಣೆಯಿಂದ ಹಿಡಿದು ಪ್ರತಿಯೊಂದು ಕೂಡ ಪ್ರಾಸೆಸ್ ಆಗುತ್ತೆ. ಅಂದರೆ ಅದರ ಒರಿಜಿನಾಲಿಟಿ ಇರೋದಿಲ್ಲ. ಅದರ ಬಣ್ಣನ ತೆಗಿತಾರೆ, ಅದರ ವಾಸನೆಯನ್ನು ತೆಗಿತಾರೆ, ಆರ್ಟಿಫಿಷಿಯಲ್ ಆಗಿ ಫ್ಲೇವರ್ಗಳನ್ನು ಹಾಕ್ತಾರೆ. ಅಂಥದ್ದು ಆಹಾರಗಳು ಕೆಮಿಕಲ್ ಬೇಸ್ಡ್. ಪ್ರಾಸೆಸ್ ಮಾಡೋದಕ್ಕೆ ಕೆಮಿಕಲ್ನ ಬಳಸ್ತಾರೆ. ಆ ಕೆಮಿಕಲ್ಗಳು ನಮ್ಮ ದೇಹಕ್ಕೆ ಹಾನಿ ಒಂದು, ಮತ್ತೆ ನಿಮ್ಮ ಆಧ್ಯಾತ್ಮದ ಅನುಭವಗಳನ್ನು ಸರಿಯಾಗಿ ಕೊಡೋದಿಲ್ಲ. ಪ್ಯಾಕೇಜ್ಡ್ ಫುಡ್ಸ್ ಅಂತಂದ್ರೆ ರೆಡಿಮೇಡು ಪ್ಯಾಕ್ ಮಾಡಿ ನಿಮಗೆ ವ್ಯಾಪಾರ ಮಾಡ್ತಾರೆ. ಟಿನ್ಗಳಲ್ಲಿ, ಪ್ಯಾಕೆಟ್ಗಳಲ್ಲಿ, ಡಬ್ಬಿಗಳಲ್ಲಿ. ಈ ಉಪ್ಪಿನಕಾಯಿ ಪ್ಯಾಕೇಜ್ಡ್ ಫುಡ್ಡು ಹೇಳ್ತಾ ಹೋದ್ರೆ ಬೇಕಾಟ್ ಹೇಳ್ಬೋದು. ಪ್ಯಾಕೇಜ್ಡ್ ಫುಡ್ಡು ಪ್ರಿಸರ್ವೇಟಿವ್ ಹಾಕಿರ್ತಾರೆ ಅದರಲ್ಲಿ. ಆ ಪ್ರಿಸರ್ವೇಟಿವ್ ಕೆಮಿಕಲ್ಲು ಅದು ದೇಹಕ್ಕೆ ಹಾನಿ ಮಾಡೋದಲ್ಲದೇನೆ ಆಧ್ಯಾತ್ಮದ ಅನುಭವಗಳನ್ನ ನಿಧಾನ ಮಾಡುತ್ತೆ. ಮತ್ತೆ ಸಕ್ಕರೆ, ಸಿಹಿ ಅಂತಂದೆ ಸಕ್ಕರೆ, ಬಿಳಿ ಬಣ್ಣದ ಸಕ್ಕರೆ. ಆ ಸಕ್ಕರೆ ಬಿಳಿ ಬಣ್ಣ ಬರಬೇಕು ಅಂದ್ರೆ ಕೆಮಿಕಲ್ ಹಾಕ್ತಾರೆ. ಆ ಸಕ್ಕರೆ ಕ್ರಿಸ್ಟಲ್ ಫಾರ್ಮೇಶನ್ ಆಗಬೇಕು ಅಂತಂದ್ರೆ ಅದಕ್ಕೆ ಕೆಮಿಕಲ್ ಹಾಕ್ತಾರೆ. ಆ ಬೆಲ್ಲದಿಂದ, ಆ ಕಬ್ಬಿನ ಜ್ಯೂಸಿಂದ ಬೆಲ್ಲವನ್ನು ತೆಗೆದು ಅದನ್ನ ಕ್ರಿಸ್ಟಲ್ ಫಾರ್ಮೇಶನ್ ಮಾಡಬೇಕಾದ್ರೆ ಅಲ್ಲಿರೋ ವಾಸನೆಯನ್ನು ತೆಗಿತಾರೆ, ಅದಕ್ಕೆ ಕೆಮಿಕಲ್ ಹಾಕ್ತಾರೆ. ಸಕ್ಕರೆ ದೇಹಕ್ಕೆ ಹಾನಿ, ಆಧ್ಯಾತ್ಮಕ್ಕೆ ನಿಷಿದ್ಧ. ಹಾಗಾದ್ರೆ ಸಿಹಿ ಪದಾರ್ಥಗಳು ತಗೊಳಂಗಿಲ್ವಾ ಅಂದ್ರೆ ತಗೋಬಹುದು. ಬೆಲ್ಲದಿಂದ ಮಾಡಿದ್ದು ಅಥವಾ ನಾಟಿ ಸಕ್ಕರೆಯಿಂದ ಮಾಡಿದ ತಿಂಡಿಗಳು, ಸಿಹಿ ತಿಂಡಿಗಳನ್ನ ಬಳಸಬಹುದು. ಅದು ಹೆಚ್ಚು ತಗೋಬಾರದು ಸಿಹಿ. ಉಪ್ಪು, ಸಮುದ್ರದ ಉಪ್ಪು, ಹಾಗಾದ್ರೆ ಉಪ್ಪೇ ಹಾಕಂಗಿಲ್ವಾ? ಹಾಕ್ಬೋದು. ಸೈಂಧವ ಲವಣ, ರಾಕ್ ಸಾಲ್ಟ್, ಅದನ್ನೇ ಬಳಸಬೇಕು. ಆಧ್ಯಾತ್ಮಕ್ಕೆ ಸರಿಯಾದ ಉಪ್ಪು ಯಾವುದು ಅಂತಂದ್ರೆ ಬೆಟ್ಟದಿಂದ ತೆಗೆಯುವ ಕಲ್ಲುಪ್ಪು. ಅದನ್ನ ನಾವು ರಾಕ್ ಸಾಲ್ಟ್, ಪಿಂಕ್ ಸಾಲ್ಟ್, ಸೈಂಧವ ಲವಣ ಹಾಗೆ ಅಂತ ಕರಿತೀವಿ. ಅದು ಬಳಸಬೇಕು. ಹೀಗೆ ಹೇಳ್ತಾ ಹೋದ್ರೆ ಬೇಕಾಟು ಹೇಳ್ಬೋದು. ಭೂಮಿಯ ಕೆಳಗಡೆ ಬೆಳೆಯುವ ಗಡ್ಡೆ ಗೆಣಸುಗಳು ನಿಷಿದ್ಧ. ಅದರಲ್ಲಿ ಎಕ್ಸೆಪ್ಷನ್ ಮೂಲಂಗಿ, ಬೆಳ್ಳುಳ್ಳಿ ಇಲ್ಲ, ಮೂಲಂಗಿ, ಕ್ಯಾರೆಟ್, ಬೀಟ್ರೂಟು, ಶುಂಠಿ, ಅರಿಶಿಣ ಇವುಗಳೆಲ್ಲ ನಿಷಿದ್ಧ. ಇವುಗಳೆಲ್ಲ ಬಳಸಬಹುದು. ಉಳಿದಿದ್ದ ಗೆಡ್ಡೆ ಗೆಣಸುಗಳು ನಿಷಿದ್ಧ. ಭೂಮಿಯ ಮೇಲ್ಗಡೆ ಬೆಳೆಯುವ ಎಲ್ಲ ಆಹಾರಗಳು ಏನು ತೊಂದರೆ ಇಲ್ಲ, ಬಳಸಬಹುದು. ಸೊ ಇದು ಸಾತ್ವಿಕ ಆಹಾರ ಅಂತ ಹೇಳ್ತೀವಿ. ಇದಕ್ಕೆ ಆಪೋಸಿಟ್ ಆಗಿರೋದೆಲ್ಲ ರಜೋಗುಣದ ಆಹಾರಗಳು. ರಜೋಗುಣದ ಆಹಾರಗಳು ಏನು ನಾನು ಹೇಳಿದೆ ನೋಡಿ, ಪ್ಯಾಕೇಜ್ ಫುಡ್ಡು ಮತ್ತೆ ಬೇಕರಿ ಐಟಮ್ಸು, ಅದರಲ್ಲಿ ಜೀವವೇ ಇಲ್ಲ. ಇನ್ನೂ ತುಂಬ ಡೀಪಾಗಿ ಹೇಳಬೇಕು ಅಂದರೆ ಪ್ರಾಣಿಕ್ ಫುಡ್ಡು, ನಾನ್ ಪ್ರಾಣಿಕ್ ಫುಡ್ಡು ಅಂತ ಎರಡಿದೆ. ಪ್ರಾಣಿಕ್ ಫುಡ್ಡಲ್ಲಿ ಪಾಸಿಟಿವ್ ಫುಡ್ಡು, ನೆಗೆಟಿವ್ ಫುಡ್ಡು ಅಂತಿದೆ. ನಾನ್ ಪ್ರಾಣಿಕ್ ಫುಡ್ಡಲ್ಲಿ ಪಾಸಿಟಿವ್ ಫುಡ್ಡು, ನೆಗೆಟಿವ್ ಫುಡ್ಡು ಅಂತಿದೆ. ಇದು ತುಂಬ ದೊಡ್ಡ ಸಬ್ಜೆಕ್ಟ್. ಇದ್ರ ಬಗ್ಗೆ ಹೇಳ್ತಾ ಹೋದ್ರೆ ತುಂಬ ಹೇಳ್ತಾ ಹೋಗ್ಬೋದು. ಸಾಧಾರಣವಾಗಿ ನಮ್ಮ ಮನೆಯಲ್ಲಿ ನಾವೇನು ಮಸಾಲೆ ಪದಾರ್ಥಗಳು ಬೆಳೆಸ್ತೀವಿ, ಆ ಮಸಾಲೆ ಪದಾರ್ಥಗಳನ್ನು ತುಂಬ ಮಿತವಾಗಿ ಬಳಸಬೇಕು, ತುಂಬ ಜಾಸ್ತಿ ಮಾಡಬಾರ್ದು. ಸಾಧಾರಣ ಈ ನಾನ್ ವೆಜಿಟೇರಿಯನ್ ತಿನ್ನೋರು
ನಾನ್ ವೆಜಿಟೇರಿಯನ್ ಮಾಡೋದಿಲ್ಲ ಸುಮಾರು ದಿವಸಗಳು, ಆದರೂ ಕೂಡ ನಾನ್ ವೆಜಿಟೇರಿಯನ್ ಮಸಾಲೆಗಳನ್ನು ಬಳಸ್ತಾರೆ. ಮಸಾಲೆಗಳು ನಿಮ್ಮ ಆಧ್ಯಾತ್ಮದ ಅನುಭವವನ್ನ ಪೋಸ್ಟ್ಪೋನ್ ಮಾಡುತ್ತೆ. ಸೊ ಹಸಿ ತರಕಾರಿಗಳು, ಹಣ್ಣುಗಳು, ಸೊಪ್ಪುಗಳು ಹೆಚ್ಚೆಚ್ಚು ಬಳಸಬೇಕು.